ನೀರಿನ ಲೊಕೇಶನ್ ನೋಡ್ಕೊಂಡು, ಯಾಕಂದ್ರೆ ಸರ್ಕಾರ ನಮಗ ನೀರಿರ್ಲಿಲ್ಲ. ಈ ಚಿಕ್ಕೋಡಿ ಭಾಗದಾಗ ಕುಡಿಯಾಕ ನೀರಿಲ್ಲ ಅಂತೇಳಿ ನಾವು 50 ವರ್ಷ 79 ವರ್ಷ ಹೋರಾಟ ಮಾಡತ್ತು. ಇಲ್ಲಿರ್ತಕ್ಕಂಥ ಆ ಭಾಗದ ಶಾಸಕರು ಗಣೇಶ್ ಹುಕ್ಕೇರಿ ಅವರು ಇರ್ಬೋದು, ಯಾರು ಸಂಬಂಧಪಟ್ಟ ಶಾಸಕರು ಇವನ್ನೆಲ್ಲ ಚಿಂತನೆ ಮಾಡ್ರೆ. CWC ಮೀಟಿಂಗ್ ಅದು ಏನು ಮಾಡಿಲ್ಲ. ಮನುಷ್ಯ ಬಂದಂಗ ಇವತ್ತು ನಾಟಕ ಮಾಡೋದು ಬಿಡ್ರಿ. ಯಾಕಂದ್ರೆ ನಮ್ಮ ರೈತರೊಳಗೆ ಜಗಳ ಹಚ್ಚಬೇಡ್ರಿ. ನಾವ ಅಲ್ಲಿ ರೈತರಿಗೆ ನೀರು ಒಯ್ಯತಾರೋ, ಅವ್ರು ಶಾನ್ಯಾರಾಗಿ ಒಯ್ಯತಾರ, ನೀವೇನ್ ದನ ಕಾಯ್ತೀರಿ? ನೀವು ಇಲ್ಲಿ ನೀರಾವರಿ ಮಾಡ್ರು, ನಮಗೆ ನೀರು ಸಫಿಷಿಯಂಟ್ ಆತಪ್ಪ ಅಂತಂದ್ರೆ ಅಲ್ಲಿ ನೀರು ಕೊಡುವರೆ. ನಿಮ್ನೇನು ದನ ಕಾಯಿ ಇಟ್ಟಿಲ್ಲ, ಮೊದಲು ನಮಗೆ ನೀರಾವರಿ ಮಾಡಿ ನಮಗೆ ನೀರು ಸಫಿಷಿಯಂಟ್ ಆತಪ್ಪ ಅಂದ್ರೆ ನಮ್ಗ ಕುಡಿ ನೀರು ತಗೋತಾ ಇದ್ದಾರೆ. ನಮ್ಮದು ವಿರೋಧ ಇಲ್ಲ, ನಮ್ದು ಕೂಡ. ಯಾಕಂದ್ರೆ ಕುಡಿ ನೀರು ಹೋಗ್ಲಿ, ನಮಗೆ ನೀರಾವರಿ ಮಾಡ್ತಕ್ಕಂಥ ಯೋಜನೆಗಳನ್ನ ಇಲ್ಲಿ ಇರ್ತಕ್ಕಂಥವ್ರು ಯಾಕ ವಿಳಂಬ ಮಾಡ್ತಾರಕ್ಕ ಅನ್ನೋಂಥದ್ದು ಬೇಜಾರಾಗಿದೆ. ಯಾಕಂದ್ರೆ ಕುಡ್ಲಿಕ್ಕೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದ. ಇಲ್ಲೇ ಅವರ ವೇಸ್ಟ್ ನೀರು ಹೊಂಟೈತಿ. ಈ ಕೃಷ್ಣಾ ನದಿದ್ರು ಹೋಗ್ತಿರ್ತೈತಿ, ನಮ್ಮ ಹಿರಣ್ಯಕೇಶಿ ಹೋಗ್ತೈತಿ, ಅಲ್ಲಿ ಕೂಡ ಎಲ್ಲ ನದಿಗಳು ಹೋಗ್ತೈತಿ. ಅದನ್ನು ಸರಿಯಾಗಿ ಉಪಯೋಗ ತಗೊಂಡು ತಾವು ಇಲ್ಲಿ ಇರ್ತಕ್ಕಂಥ ಗಣೇಶ್ ಹುಕ್ಕಿ ಅವರು ಕೂಡ ಹೆಚ್ಚಿನ ಆದ್ಯತೆಯನ್ನ ನೀರಾವರಿ ಕೊಟ್ಟು ಚಿಕ್ಕೋಡಿ ನೀರಾವರಿ ಮಾಡ್ಬೇಕು. ಅವ್ರು ಇರ್ಬೋದು, ಈಚೆ ಕಡೆ ನಮ್ಮ ನಿಖಿಲ್ ಕತ್ತಿ ಇರ್ಬೋದು, ಈಚೆ ಕಡೆ ಐವಳಿ ಸಾಹೇಬ್ ಇರ್ಬೋದು, ತಾವು ಗಂಭೀರವಾಗಿ ನೀರಾವರಿ ಯೋಜನೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಾದ್ರೆ ಕೃಷ್ಣಾ ನದಿ ಇಡೀ ನಮ್ಮ ರಾಜ್ಯದಲ್ಲೇ ದೊಡ್ಡ ನದಿ, ಲಕ್ಷ ಗಂಟಲೆ ಕ್ಯೂಸೆಸ್ ನೀರು ಹೋಗ್ತೈತಿ. ಈಗ ಈ ಕುಡಿಯಾಕ ನೀರಿಲ್ಲ, ನಾವು ಹೋರಾಟ ಮಾಡ್ತೀವಿ. ಅದಕ್ಕಾಗಿ ತಕ್ಷಣ ನೀರಾವರಿ ಯೋಜನೆ ಮಾಡ್ತೀವಿ. ಘೋಷಣೆ ಮಾಡಲಿಲ್ಲ ಸರ್, ಇನ್ನು ಬಹಳಷ್ಟು ತಾಲೂಕುಗಳಲ್ಲಿ ಮಳೆ ಆಗಿಲ್ಲ. ಬರಗಾಲ 100% ಘೋಷಣೆ ಮಾಡ್ಲೇಬೇಕು. ಈಗ ಕೂಡ ನಮ್ಮ ಕಬ್ಬಿನ ಇರಲಿ, ಬೇರೆ ಬೆಳೆಯಲ್ಲಿ ಈಗಾಗಲೇ 50% ಇಳುವರಿ ಡೌನ್ ಆಗಿದೆ. ಯಾಕಂದ್ರೆ ಯಾವಾಗ ಮಳೆ ಆಗ್ಬೇಕಾಗಿತ್ತು ಜೂನ್ದಾಗ, ನಮಗೆ ಕಡ್ಡಾಯವಾಗಿ ಮಳೆ ಆಗಿಲ್ಲ. ಆ ಕಾರಣಕ್ಕಾಗಿ ಸಂಪೂರ್ಣ ಇವತ್ತು ಕಬ್ಬು ಬೆಳೆಗಾರರಲ್ಲಿ ಬೇರೆ ಬೆಳೆಗಳು ಕೂಡ ಇಳುವರಿ 50% ಡೌನ್ ಆಗ್ಯಾವ. ಅದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿ ಬರಗಾಲನ್ನ ಬರೀ ಬಾಯಲ್ಲಿ ಘೋಷಣೆ ಮಾಡತ್ತಾರ. ಬರಗಾಲ ಘೋಷಣೆ ಮಾಡೋದಲ್ಲ, ಪರಿಹಾರ ಕೊಡ್ತಕ್ಕಂಥದ್ದು ಹಾಕ್ಬೇಕು. ಯಾಕಂದ್ರೆ ಬಂಡವಾಳ ಹಾಕಿರ್ತು ಭೂಮಿಗೆ, ಎಕರೆಕ್ಕೆ 50,000 ರೂಪಾಯಿ ಮಿನಿಮಮ್ ಬಂಡವಾಳ. 50% ಜನ ಬಿತ್ತೇ ಇಲ್ಲ. ಅದು ಸಂಪೂರ್ಣ ಬಿತ್ತೇ ಇರ್ತಕ್ಕಂಥವ್ರಿಗೂ ಕೂಡ ಪರಿಹಾರ ಕೊಡ್ಬೇಕು. ಬಿತ್ತವ್ರಿಗೂ ಕೂಡ ಇವತ್ತೇನು ಲಾಸ್ ಆಗೈತಿ ಪರಿಹಾರ ಕೊಡ್ಬೇಕು. ಎಕರೆಗೆ ಒಂದು ಮಿನಿಮಮ್ 50,000 ರೂಪಾಯಿ ಆದರೂ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಘೋಷಣೆ ಮಾಡಬೇಕು. ಬರಗಾಲವನ್ನ ಕೇರ್ಲೆಸ್ ಮಾಡಬಾರ್ದು. ಯಾಕಂದ್ರೆ ನಾವು ರೈತರ ಬದುಕ ನಾವು ಬೆಳೆ ಮೇಲೆ ಅವಲಂಬನೆ ಆಗಿರ್ತು. ನಮಗೆ ಬೇರೆ ಉದ್ಯೋಗ ಇಲ್ಲ, ಬೇರೆ ಕಮರ್ಷಿಯಲ್ ಮತ್ತೊಂದು ಉದ್ಯೋಗ ಇಲ್ಲ. ಈ ಭೂಮಿ ಮೇಲೆ ನಮಗೆ ಬದುಕ್ತಕ್ಕಂಥವ್ರು ಬರಗಾಲದ ಪರಿಹಾರನ ಸರ್ಕಾರ ಎಲ್ಲ ಕೆಲಸಗಳನ್ನ ವಿಳಂಬಿಟ್ಟು ಈ ಬರಗಾಲದ ಪರಿಹಾರನ ಕೂಡ ತಕ್ಷಣ ಘೋಷಣೆ ಮಾಡಿ. ಸರ್, ಈಗ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ನೀರಾವರಿ ವಿಳಂಬ ಆಗ್ತಾ ಇದ್ದಾವೆ. ಯಾಕಂದ್ರೆ ಎಂದೋ ಜಾರಿಗೆ ಆಗಿರ್ತೈತಿ, ಎಂದೋ ಅನುಷ್ಠಾನ ಆಗ್ತೈತಿ, ಎಂದೋ ಇದು ಅಂದ್ರೆ ಈ ವಿಳಂಬ ಆಗ್ತಾ ಇದೆ. ಇದ್ರ ಬಗ್ಗೆ ನೀವು ದೊಡ್ಡದಾಗಿ ಒಂದು ಹೋರಾಟ, ಯಾಕಂತಂದ್ರೆ ಕರಗಾವಿ ನೀರಾವರಿ ನೋಡ್ರಿ, ಅದು ಇನ್ನೂ ಸ್ಟಾರ್ಟ್ ಇದೆ, ಅಂದ್ರೆ ಅಲ್ಲೇ ಐತಿ. ಮಹಾಲಕ್ಷ್ಮಿ ನೀರಾವರಿ ಅದು ಇನ್ನೂ ಅಲ್ಲೇ ಐತಿ. ಕುಟುಂಬಾಗಿ ನೀರಾವರಿ ಅದು ಎಲ್ಲಿಗೆ ಬರ್ಬೇಕಾಯ್ತು, ಅಲ್ಲಿ ಟೇಲ್ ತನಕ ನೀರು ಬರ್ತಾ ಇಲ್ಲ. ಹನುಮಾನ ನೀರಾವರಿ ಅದಕ್ಕೆ ಅಂತ ನೀರು ಹಂಚಿಕೆ ಆಗೈತಿ, ಅದು ಇನ್ನೂ ಸ್ಟಾರ್ಟ್ ಇಲ್ಲ. ಈಗ ಮತ್ತು ಬಸವಣ್ಣ ಕಿಳೆಗಾಂವ್ ಅದು ಏನಂತ ಪೂರ್ಣ ಪ್ರಮಾಣದ ಆಗಿಲ್ಲ. ಈ ನೀರಾವರಿ ಯೋಜನೆ ಬಗ್ಗೆ ನೀವೊಂದು, ಯಾಕಂದ್ರೆ ಕಬ್ಬು ಹೋರಾಟ ಮಾಡಿ ಯಶಸ್ವಿಯಾಗಿದೆ, ಅದು ನೀರಾವರಿ ಆದರೆ ಶಾಶ್ವತ ಇದಾಗ್ತದೆ. 30ನೇ ತಾರೀಕು ಸುಮಾರು 10,000 ಜನ ಚಿಕ್ಕೋಡಿ, ರಾಯಬಾಗ, ಗೋಕಾಕ, ಮೂಡಲಗಿ, ಅಥಣಿ, ರಾಯಬಾಗ, ಹುಕ್ಕೇರಿ ಎಲ್ಲ ಜಿಲ್ಲೆ ಅಂದ್ರೆ ಇದೇ ನೀರಾವರಿ ಯೋಜನೆ ಸಂಬಂಧ 10,000 ಜನ ಇಲ್ಲಿ ಸೇರ್ಬೇಕು. ಸಂಬಂಧಪಟ್ಟಿರ್ತಕ್ಕಂಥ ನೀರಾವರಿ ಎಮ್ಡಿ ಬರಬೇಕು, ಯಾವ ಅಧಿಕಾರಿಗಳು ಬರಬೇಕು, ಈ ಭಾಗದ ಎಲ್ಲಾ 3 ಶಾಸಕರು ಕೂಡ ಭಾಗವಹಿಸಬೇಕು. ಮುಖ್ಯ ಹೋರಾಟದ ಉದ್ದೇಶ ನೀರಾವರಿ. ನಾಳೆ ನೀರಾವರಿನೂ ಕೂಡ ಮೇಜರ್ವಾದ ವಿಷಯ. ಹೆದ್ದಾರಿ ಮತ್ತು ಮೇಜರ್ ನೀರಾವರಿ ಸರಿಯಾಗಿ ಅವ್ರು ಬಂದು ಸ್ಪಂದಿಸಿ ನಮ್ಮ ಸಮಸ್ಯೆ ಗೌರವಿಸುವಂತದ, ನಮ್ಮ ರೈತರಿಗೆ ಸರಿ ಅದ ತೃಪ್ತಿ ಆಗುವಂತಂಗಿದ್ರೆ ಒಂದಿನ ಆಗ್ಬೋದು, ಇಲ್ಲ ಆಗ್ಲಿಲ್ಲ ಅಂದ್ರೆ ಅದು ಅಹೋರಾತ್ರಿ ಮುಂದುವರಿತೈತಿ. ಹುಕ್ಕೇರಿ ಮಾದರೊಳಗೆ ಮಾಡ್ತೀವಿ. ಯಾಕಂದ್ರೆ ಅನಿವಾರ್ಯ ಐತಿ. ಈಗ ರಾಷ್ಟ್ರೀಯ ಹೆದ್ದಾರಿದು ಕೂಡ ನಮ್ಮ ರೈತರಿಗೆ ಒಮ್ಮೆ ಭೂಮಿ ಹೋತಪ್ಪ ಅಂತಂದ್ರೆ ಒಳ್ಳೆ ಅವ್ರ ಬದುಕಿಲ್ಲ. ನಮಗ ಇಲ್ಲಿ ಹನುಮಾನ ನೀರಾವರಿ ಇರ್ಬೋದು, ಶಿವಶಕ್ತಿ ಇರಲಿ, ಈಗ ಕರಗಾವ್ ಎಲ್ಲ ಏನ್ ನೀರಾವರಿಗಳದಾವು, ಏನೇನದಾವು ಎಲ್ಲ ಕೂಡ ಕ್ಲಿಯರ್ ಆಗಬೇಕಾಗಿದೆ. ಈಗ ಚಿಕ್ಕೋಡಿ ಒಳಗೆ ಹೋರಾಟ ಮಾಡಿ ಅದ್ರ ಬದಲು ಗಂಭೀರತೆ ಪಡ್ಕೊಂಡು ಅದ್ರದ್ದು ಏನು ಪ್ರಾಜೆಕ್ಟ್ ಐತಿ ಅಲ್ಲಿ 3 ಶಾಸಕರು ಕೂಡ ಭಾಗವಹಿಸಬೇಕು, ಎಲ್ಲ ನೀರಾವರಿ ಅಧಿಕಾರಿಗಳು ಕೂಡ ಭಾಗವಹಿಸಬೇಕು, ಜಿಲ್ಲಾ ಆಡಳಿತ ಭಾಗವಹಿಸಬೇಕು ಅಂತೇಳಿ ಈಗಾಗಲೇ ಪೊಲೀಸ್ ಇಲಾಖೆ ಮುಖಾಂತರ ಇಂಟಿಮೇಷನ್ ಕೊಟ್ಟಿದ್ದೀವಿ.